ಹಾಯ್ ಫ್ರೆಂಡ್ಸ್, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಟಿಫನ್ ಮಾಡಿ ಮನೆ ಕ್ಲೀನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದೇ ಕಡೆಯಿಂದ ಮನೆ ಕ್ಲೀನ್ ಮಾಡ್ಕೊಂಬಂದರೆ ಬರೀ ಪೇಪರು, ಚಿಪ್ಸ್ ಪ್ಯಾಕೆಟು ಇದೇ ಬಿದ್ದಿರುತ್ತೆ ಸೋಫಾ ಮೇಲೆಲ್ಲ. ಅವ್ರಿಗಂತೂ ಹೇಳಿ ಹೇಳಿ ಸಾಕಾಗುತ್ತೆ ಪೇಪರ್ ಕಿತ್ತಾಕಬೇಡಿ ಅಂತ. ನಾವು ಹೇಳ್ತಾನೆ ಇರ್ತೀವಿ, ಅವ್ರು ಮಾಡ್ತಾನೆ ಇರ್ತಾರೆ ಹೀಗೆ. ಆಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂತ ಕಿಚನಿಗೆ ಹೋದೆ. ರೈಸು, ಖಾರ ಸಾರು ಮತ್ತು ಸುವರ್ಣಗೆಡ್ಡೆ ಪಲ್ಯ ಮಾಡೋಣ ಅಂತ. ಖಾರ ಸಾರ್ದು ಲಾಸ್ಟ್ ಟೈಮೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಇವತ್ತು ಸುವರ್ಣಗೆಡ್ಡೆ ಪಲ್ಯ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೇಲೆ ಸಿಪ್ಪೆ ತೊಗೊಂಡು ಸ್ಲೈಸಾಗಿ ಕಟ್ ಮಾಡಿ ಒಂದು ನೀರಲ್ಲಿ ಹಾಕಿಟ್ಕೊಳ್ಳಿ. 2 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಫ್ಲೇವರ್ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕಿ ಫ್ರೈ ಆದಮೇಲೆ ಇದು ಸುವರ್ಣಗೆಡ್ಡೆ ಕಟ್ ಮಾಡಿಟ್ಟಿರೋದನ್ನ ಹಾಕಿ ಎಣ್ಣೆಲೇ ಫ್ರೈ ಮಾಡಿ. ಫ್ರೈ ಆದಮೇಲೆ ಖಾರ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಜೀರಿಗೆ ಪುಡಿ, ಟೇಸ್ಟಿಗೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಲೇ ಫ್ರೈ ಆಗ್ಲಿಕ್ಕೆ ಬಿಡಿ. ಸೂಪರಾಗಿ ಫ್ರೈ ಆಗಿತ್ತು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮನೇಲೊಮ್ಮೆ ಟ್ರೈ ಮಾಡಿ. ಅಡುಗೆ ಎಲ್ಲ ಆಗಿತ್ತು, ಎತ್ತಿಗ್ದೆ. ನಾಳೆ ಟೀಚರ್ಸ್ ಡೇ ಇರುವಾಗ ಮಕ್ಕಳು ಟೀಚರ್ಸಿಗೆಲ್ಲ ಗಿಫ್ಟ್ ತಂದಿದ್ರು. ಹಾಗೆ ಅಮ್ಮನಿಗೂ ನೆನಪಾಗಿ ಒಂದು ಗಿಫ್ಟ್ ತಂದಿದ್ದಾರೆ. ತುಂಬ ಥ್ಯಾಂಕ್ಸ್ ಮಕ್ಕಳಿಗೆ. ಬಾಯ್.